ಈಗ. ಅಯ್ಯೋ ದೇವರೇ. ನಿಮ್ಗೆ ಮತ್ತೆ ಬೇಸರ ಆಗುದು ಬೇಡ ಅಂತ. ಥ್ಯಾಂಕ್ ಯು ಲೈವ್ ಜಾಯ್ನ್ ಆಗಿದ್ದಕ್ಕೆ. ಹಾಯ್ ಶಿಲ್ಪಾ, ಹಾಯ್, ವೆಲ್ಕಮ್ ಟು ಮೈ ಲೈವ್. ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ಫುಲ್ ಒಂದು ವಾಯ್ಸ್ ಶಶಿಕಾಂತ. ನಮ್ ಶಿವಣ್ಣ ಬಂದ್ರಲ್ಲ. ಹಾಯ್ ಹಾಯ್, ನಮಸ್ತೆ ಶಿವಣ್ಣ. ವಿಜಯಣ್ಣ, ಸಾರಿ ವಿಜಯಣ್ಣ, ನೀವು ಎಲ್ಲಿಂದ ಬಂದಿದ್ದೀರಿ ಮಾರೆ? ಯಾರು? ನಾನು ಜರ್ಮನಿಯಿಂದ, ಅವರು ದಾವಣಗೆರೆ. ದಾವಣಗೆರೆಯಿಂದ. ಎರಡು ಒಟ್ಟಾದದ್ದು ಇವತ್ತು. ಒಟ್ಟಾದದ್ದು. ನಮ್ಮ ಜರ್ಮನಿ ಮತ್ತೆ ದಾವಣಗೆರೆ ಒಂದಾಗದ್ದು ಅಲ್ಲಿ ಇವತ್ತು. ಎಷ್ಟಾಯ್ತು ಗಂಟೆ? ಇಲ್ಲಿ ಟೈಮ್ 11 ಗಂಟೆ 3 ನಿಮಿಷ. ಒಬ್ಬ ಅಷ್ಟಾಯ್ತಾ? ಹಾ, ಇಲ್ಲಿ ತುಂಬಾ ಗೊತ್ತಾಗುದಿಲ್ಲ. ಲೇಟ್ ಆಯ್ತು. ಹಾ, ಅದೇ ನೋಡಿ ಮೆಸೇಜ್ ಓದಿ. ಓಕೆ, ಓದುವ. ಓಕೆ, ಆ ಮೆಸೇಜ್ ಓದೋದ್ ಇದ್ದದ್ದೇ. ನೀವ್ ಇವಾಗ ನಿಮ್ಮನ್ ಮಾತಾಡ್ಸೋಣ ಟುಗೆದರ್ ಅಲ್ಲಿ ಬಂದಿದ್ದೀರಲ್ಲ, ಮೆಸೇಜ್ ಓದೋದೆ. ಅಲ್ಲಿ ಬಂದವರು ಹೇಳುವರು, ನೀವು ನಿಮ್ಮ ವಾಟ್ಸಪ್ ಅಲ್ಲಿ ಮಾತಾಡಿ, ನೀವು ಇಲ್ಲಿ ಎಂತ ಮಾಡುದು ಅಂತ. ನಾನಂಗ ನಿಮ್ಮನ್ನು ನೋಡ್ಲಿಕ್ಕೆ ಬಂದದಂತ. ನನಗೆ ಇದು ಖುಷಿ ಆಗ್ತಿದೆ ಸತ್ಯ ಮಾಂತಸಿಸಿ. ಯಾಕೆಂದ್ರೆ ಉಂಟಲ್ಲ, ಇಲ್ಲಿ ಆದ್ರೆ ನಾವೇ ಓದ್ಬೇಕಂತಿಲ್ಲ, ಇನ್ನೊಬ್ಬರು ಓದ್ತಾರೆ, ಸುಮ್ಮನೆ ಕುತ್ಕೊಂಡು ನೋಡ್ಬೋದು. ಅಯ್ಯೋ, ನಿಮ್ಮ ಲೈವ್ ಅಲ್ಲಂತೂ ಫುಲ್ ಇದಾಗುತ್ತೆ. ಯಪ್ಪ, ಶಶಿಕಾಂತ್ ಪೂರಿ ಅಕ್ಕನ ಇಲ್ಲ ಮೆಹಂದಿಯ ಅಂತ ಕೇಳ್ತಿದ್ದಾರೆ. ಹೌದಾ ಪೂರ್ಣಕ್ಕ? ಎಲ್ಲಿದ್ದೀರಾ ಪೂರ್ಣಕ್ಕ? ಇದಾರೆ ಅಕ್ಕ. ನಿಮ್ಮ ಟೈಮ್ ಇಲ್ಲಿ ನಂಗೆ ಟೈಮ್ ತೋರಿಸ್ತಿಲ್ಲ ಮಾರ್ಯಾರೆ. ಇಲ್ಲಿ ಎಷ್ಟು 6 ಗಂಟೆ ಆಯ್ತಾ ಎಂತ ಗೊತ್ತಿಲ್ಲ. ತೋರಿಸ್ತಿಲ್ವಾ? ಮೊಬೈಲ್ ಅಲ್ಲಿ ತೋರಿಸ್ತಿಲ್ಲ, ಟೈಮ್ ತೋರಿಸ್ತಿಲ್ಲ ಮೊಬೈಲ್ ಅಲ್ಲಿ. ಹೌದಾ? ಏನೋ ಗೊತ್ತಿಲ್ಲ. ಈಗ ಟುಗೆದರ್ ಗೆ ಬಂದ ಅಂತ ಟೈಮ್ ತೋರಿಸ್ತಿಲ್ಲ. ವಜ್ರೇಶ್ ಎಷ್ಟು ಅಕ್ಕ ಹೇಳಿ ಅಂತಿದ್ದಾರೆ. ವಜ್ರೇಶ್ ಅವರೇ ಹಾಯ್, ಥ್ಯಾಂಕ್ ಯು ಸೊ ಮಚ್ ಲೈವ್ ಗೆ ಜಾಯ್ನ್ ಆಗಿದ್ದಕ್ಕೆ. ಹೊಸಬ್ರಾದ್ರೆ ಚಾನಲ್ ಕನೆಕ್ಟ್ ಆಗಿಬ್ಬಾ. ಶಿಲ್ಪನ್ ಮಾತಾಡ್ಸಿದೆ, ಶಿಲ್ಪಗೂ ಹಾಯ್ ಹೇಳ್ದೆ. ಜಯ ಅವ್ರು ಬಂದಿದ್ದಾರೆ. ಹಾಯ್ ಜಯ ಅವರೇ, ಥ್ಯಾಂಕ್ ಯು ಸೊ ಮಚ್ ಲೈವ್ ಗೆ ಜಾಯ್ನ್ ಆಗಿದ್ದಕ್ಕೆ. ವಿಜಯಣ್ಣನ್ ಮಾತಾಡ್ಸಿದೆ. ಟುಗೆದರ್ ಲೈವ್ ಅನ್ನ ಅಂದ್ಮೇಲೆ ಇಲ್ಲಿ ನೋಡಿ, ನಮ್ಮ ಮನೆಯವರು ಎಲ್ರು ಮೆಸೇಜ್ ಮಾಡ್ತಿದ್ದಾರೆ. ಮೆಸೇಜ್ ಎಲ್ಲ ಹಾರಿ ಹೋಗ್ತಾ ಇದೆ. ಎಲ್ರು ಬೇಜಾರಾಗ್ತಾರೆ ಅಂದ್ರೆ ಟುಗೆದರ್ ಲೈವ್ ಅಂದ್ರೆ ಹಂಗೆ, ಅದು ಹಾರಿ ಹೋಗುತ್ತೆ ಮೆಸೇಜ್. ಏನ್ ಮಾಡೋದು ಅಲ್ವಾ? ಇವಾಗ ಪಿಜ್ಜಾ ತಿಂದು ಸುಮ್ನಾಗೋದಾ ನೀವು? ಅಡಿಗೆ ಇಲ್ವಾ? ಅಡಿಗೆ ಇಲ್ಲ, ಪಿಜ್ಜಾ ತಿಂದು ಹೊಟ್ಟೆ ತುಂಬಿತು. ಇನ್ನಿಲ್ಲ. ಯಾವ್ದು ಮೀನ್ಗೆ ಶಾಂತಿ ಕೋರಲ್ವಾ ಇವತ್ತು? ಇಲ್ಲ, ಮೀನಿಗೆ ಬೊಂಬೊಡೆನೇ ಇಲ್ಲ. ಬಂಗುಡೆ ಊರಲ್ಲಿ ಬಿಟ್ಟು ಬಂದದ್ದು, ಇಲ್ಲಿ ಬಂಗುಡೆ ಸಿಗುದಿಲ್ಲ. ಊಟ ಮಾಡಿದ್ದೀರಾ ಅಂತ ವಜ್ರೇಶ್ ಕೇಳ್ತಿದ್ದಾರೆ. ನಂದು ಊಟ ಆಯ್ತು. ವಜ್ರೇಶ್ ಅವರು ಪಿಜ್ಜಾ ತಿಂದಿದ್ದಾರೆ. ಅವ್ರಿಗೆ ಪಿಜ್ಜಾನೇ ಮುಗ್ದೋಯ್ತು, ಹೊಟ್ಟೆ ಫುಲ್. ನನ್ಗೆ ಇನ್ನು ಊಟ ಇಲ್ಲ. ನಿಮ್ಗೆ ಎಂತ ಸ್ಪೆಷಲ್ ಇವತ್ತು ಊಟಕ್ಕೆ? ನಂದು ಪರೋಟ, ದಾಲ್ ತಡ್ಕ. ವೆಜಿಟೇರಿಯನ್ ಅಂತ? ಹೌದು. ನಿಮ್ಮದು ಅದೇ ಫ್ರೈ ಎಲ್ಲ? ಕಾಳುಗಳೆಲ್ಲ ಇಲ್ಲ, ಕಾಲು ಕೈಗಳೆಲ್ಲ ಇಲ್ಲಪ್ಪ. ಶಾಂತ್ ವೀರ್ ಹಾಯ್ ಊಟ ರೀ ಅಂತ ಹೇಳ್ತಾರೆ. ಅವರದ್ದು ಊಟ ಆಯ್ತಂತೆ. ಹೌದು. ಹೇಗಿದ್ದೀರಾ ಸಿಸ್ಟರ್ ಅಂತ. MK ಥಿಂಕಿಂಗ್ ಏನು ಇದು ನೋಡುದು? ಇದು ಒಂದು ಯಾರಪ್ಪ ಲೈವ್ ಅಲ್ಲಿ? ಮಮತಾ ಅಕ್ಕನ್ ಲೈವ್ ಅಲ್ಲಿ ಎಲ್ಲೆಲ್ಲಿಂದನೋ ಯಾರ್ಯಾರೋ ಇದ್ದಾರಲ್ಲ ಇವತ್ತು. ಏನಿದು ಫುಲ್ ಮಿಂಚಿಂಗ್ ಲೈವ್? ಇವತ್ತು ಅವರದ್ದು ಫ್ರೆಂಡ್ಸ್ ಗಳನ್ನೆಲ್ಲ ಕರ್ದದ್ದು ಜಾಲಿ ಮಾಡುವಂತ. ಅಲ್ಲ, ಮಧ್ಯರಾತ್ರಿ 12 ಗಂಟೆಲಿ ಮೋಹಿನಿಗಳ ತರ ಕರೆದಿದ್ದೀನಿ ಎಲ್ಲರನ್ನು. ಒಬ್ಬರೊಬ್ಬರು ಬರೋದು ಇನ್ನು. ನಿಮ್ಗೆ ಮತ್ತೆ ಗೊತ್ತಾಗ್ಬೇಕಲ್ಲ ಅವರದ್ದು ಫ್ರೆಂಡ್ಸ್ ಎಲ್ಲ ಯಾರ್ಯಾರು ಇದ್ದಾರೆ, ಎಲ್ಲೆಲ್ಲಿ ಇದ್ದಾರೆ ಅಂತ. ಹೌದು. ನೋಡಿ ಏನೋ ಕರೆದಿದ್ದಾರೆ. ಶಿವು ಬ್ರದರ್, ಯಾವನೋ ಹಲ್ಕ ನನ್ ಮಗ ಬಂದಿದ್ದ, ನಾನು ಅವನ ಮೆಸೇಜ್ ಡಿಲೀಟ್ ಮಾಡಿದ್ದು. ಆಮೇಲೆ ನೀವು ಅವನಿಗೆ ಟೈಮ್ ಔಟ್ ಕೊಟ್ರೆ ಒಳ್ಳೇದೇ ಆಯ್ತು ಬಿಡಿ. ನೀವು ಯಾಕೆ ಸಾರಿ ಕೇಳ್ತಿದ್ದೀರಾ? ಇಲ್ಲ ವಿಜಯಣ್ಣ, ಅದೇನಾಯ್ತು, ನಮ್ಮ ಯಜಮಾನ್ರು ನಿಮ್ಮನ್ನೇ ಟೈಮ್ ಔಟ್ ಕೊಟ್ರು ಅಂತ ಅವ್ರಿಗೆ ಕನ್ಫ್ಯೂಸ್ ಆಗಿ, ಅಯ್ಯೋ ನಾನ್ ವಿಜಯಣ್ಣಗೆ ಟೈಮ್ ಔಟ್ ಕೊಟ್ಟೆ ಅಂತ ಬೇಜಾರಾಗ್ಬಿಟ್ರು, ಕನ್ಫ್ಯೂಸ್ ಆಗಿದ್ದಾರೆ. ವಿಜಯ ಮಲ್ಯ ಅಳಿಯ ಅವರೇ ನಮಸ್ತೆ. 2ನೇ ಅಳಿಯ ವಿಜಯ ಮಲ್ಯ. ಯಾರೆಲ್ಲ ಬರ್ತಾರಲ್ಲ ಲೈವಿಗೆ, ನಿಮ್ಮದು ವಿಜಯ ಮಲ್ಯ ಎಲ್ಲ ಬಾರಿ ಫೇಮಸ್ ಆಗಿದ್ದೀರಿ ಹಾಗಾದ್ರೆ ನೀವು. ನೋಡಿ, ನನ್ ಲೈವ್ ಫೇಮಸ್ ಯೂಟ್ಯೂಬರ್ ನಾನು. MK ಥಿಂಕಿಂಗ್ ಹಿಂಗೆ ಮಾಡಿ ಗೋಂಗ 12 ಗಂಟೆ ಆಗ್ತದಲ್ಲ, ಇನ್ನು ಬರ್ತದೆ ಗೋಂಗಗಳು. ಡೈಲಿ ನಂಗೆ ಅದನ್ನೇ ಹೇಳ್ತಾನೆ, ದೆವ್ವ ಬರುತ್ತೆ ಇಲ್ಲಿ, ಮೋಹಿನಿ ಬರುತ್ತೆ ನಿಮ್ ಲೈವ್ ಅಲ್ಲಿ ಅಂತ ಹೇಳಿ. ಮೊನ್ನೆ ಏನ್ ಮಾಡಿದಾನೆ, ನಂಗೆ ರಾತ್ರಿ ಮೋಹಿನಿ ಬರುತ್ತೆ ಅಂತ ಹೇಳಿ ಕಳ್ಸಿದಾನೆ. ಎಲ್ರಿಗೂ ಬಾ ಹೇಳಿ ನಾನು ಹೋದೆ ಲೈವ್ ಇದ್ ಮಾಡಿ.
ನೈಟ್ ನನಗೆ ಕನ್ಸಲ್ಲಿ